ಡಾಕ್ಟರ್ ದೀಪಾಲಿ, ಪೀಡಿಯಾಟ್ರಿಷಿಯನ್ ವರ್ಕಿಂಗ್ ಇನ್ DRM ಹಾಸ್ಪಿಟಲ್. ಇವತ್ತು ನಾನು ಕಾಮನ್ ಕೋಲ್ಡ್ ಅಥವಾ ವೈರಲ್ ಫೀವರ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ಈ ಕಾಮನ್ ಕೋಲ್ಡ್ ಅಥವಾ ವೈರಲ್ ಫೀವರ್ಸ್ ಎಷ್ಟು ಕಾಮನ್, ಎಷ್ಟು ಸರಿ ಆಗುತ್ತೆ ಒಂದು ಮಗುವಿಗೆ? ಸೊ ನಾರ್ಮಲಾಗಿ ಒಂದು ವರ್ಷದಲ್ಲಿ 6 ರಿಂದ 7 ಸರಿ ಆಗ್ಬೋದು. ಎಸ್ಪೆಷಲಿ ರೈನಿ ಸೀಸನ್ ಮತ್ತು ವಿಂಟರ್ ಸೀಸನಲ್ಲಿ ಜಾಸ್ತಿ ಫ್ರೀಕ್ವೆನ್ಸಿಯಲ್ಲಿ ಆಗುತ್ತೆ. ಮತ್ತು ಯಾವ ಏಜ್ ಗ್ರೂಪ್ ತನಕ ಈ ಕಾಮನ್ ಕೋಲ್ಡ್ ವೈರಲ್ ಫೀವರ್ಸ್ ಮೋಸ್ಟ್ ಕಾಮನ್ ಇರುತ್ತೆ? ಸೊ ಎನಿವೇ ಸ್ಟಾರ್ಟಿಂಗ್ ಫ್ರಮ್ 6 ಮಂತ್ಸಿಂದ ಹಿಡಿದು 6 to 7 ಇಯರ್ಸ್ ತನಕ ಇದು ಪದೇ ಪದೇ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಆ್ಯಸ್ ದ ಚೈಲ್ಡ್ ಗ್ರೋಸ್, ಮಗು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ನಾರ್ಮಲಾಗಿ ಕಾಮನ್ ಕೋಲ್ಡ್ ಮತ್ತು ವೈರಲ್ ಫೀವರ್ಸ್ ಎಷ್ಟು ದಿನ ಇರುತ್ತೆ? ಕಾಮನ್ ಕೋಲ್ಡ್ 7 ಡೇಸ್ ತನಕ ಇರ್ಬೋದು. ಸೊ ನಾವೇನೇ ಮೆಡಿಸಿನ್ಸ್ ತೊಗೊಂಡ್ರು ಇಟ್ ವಿಲ್ ಟೇಕ್ ಅ ವೀಕ್ ಟು ಸಬ್ಸೈಡ್ ಕಂಪ್ಲೀಟ್ಲಿ. ವೈರಲ್ ಫೀವರ್ಸು ಸಹ ಅದೇ ರೀತಿ 3 to 4 ಡೇಸ್ ಫೀವರ್ ಇರುತ್ತೆ. ಅದಾದಮೇಲೆ ಅದರದ್ದು ಕೋಲ್ಡ್ ಅಥವಾ ಕಾಫ್ ಸಿಮ್ಟಮ್ಸ್ ವಿಲ್ ಟೇಕ್ ಅಟ್ಲೀಸ್ಟ್ ಅ ವೀಕ್ ಟು ಸಬ್ಸೈಡ್. ಸೊ ಈ ಥರ ಪ್ರತಿ ಸರಿ ಕಾಮನ್ ಕೋಲ್ಡ್ ಅಥವಾ ವೈರಲ್ ಫೀವರ್ ಆದಾಗ ಮೋಸ್ಟ್ ಆಫ್ ದ ಟೈಮ್ಸ್ ನಾವೇನು ನೋಡ್ತೀವಿ ಅಂದರೆ ಆ್ಯಂಟಿಬಯೋಟಿಕ್ಸ್ ಆರ್ ಟೇಕನ್ ಲೆಫ್ಟ್, ರೈಟ್ ಆ್ಯಂಡ್ ಕಾಮನ್. ಐದರ್ ಮೆಡಿಕಲ್ ಶಾಪಿಂದ ಡೈರೆಕ್ಟಾಗಿ ತೊಗೊಳ್ತಾರೆ ಅಥವಾ ದೇ ಹ್ಯಾವ್ ದ ಲೆಫ್ಟ್ ಓವರ್ ಮೆಡಿಸಿನ್ ಫ್ರಮ್ ಅ ಪ್ರೀವಿಯಸ್ ಎಪಿಸೋಡ್ ಆ್ಯಂಡ್ ದೇ ಅಬ್ಯೂಸ್ ಆ್ಯಂಟಿಬಯೋಟಿಕ್ಸ್ ಲೆಫ್ಟ್, ರೈಟ್. ಸೊ ಇದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಆ್ಯಂಟಿಬಯೋಟಿಕ್ಸ್ನ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕಾಮನ್ ಕೋಲ್ಡ್ ಅಥವಾ ವೈರಲ್ ಫೀವರ್ಸಿಗೆ ತೊಗೊಳ್ಬಾರ್ದು. ಸೊ ಮಕ್ಕಳಿಗೆ ನಾರ್ಮಲ್ ಆಗಿ ನೋಡಿದಾಗ ಸ್ಕೂಲ್ ಅಥವಾ ಡೇ ಕೇರ್ ಸೆಂಟರ್ಸ್ಗೆ ಜಾಯಿನ್ ಮಾಡಿದಾಗ ಫಸ್ಟ್ 2 to 3 ಮಂತ್ಸ್ ತುಂಬ ಸರಿ ಕಾಮನ್ ಕೋಲ್ಡ್ ಅಥವಾ ವೈರಲ್ ಫೀವರ್ಸ್ ಆಗುತ್ತೆ. ಇದು ಸಹಜ. ಯಾಕಂದರೆ ಬೇರೆ ಮಕ್ಕಳಿಗೆ ಎಕ್ಸ್ಪೋಸ್ ಆದಾಗ ಜಾಸ್ತಿ ಥರ ವೈರಸಸ್ಸು ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ. ಸೊ ಈ ಕಾಮನ್ ಕೋಲ್ಡ್ ಅಥವಾ ವೈರಲ್ ಫೀವರ್ಸ್ನ ನಾವು ಹೇಗೆ ತಡೆಗಟ್ಬೋದು? ಸೊ ನಾವೀಗ ಕೋವಿಡ್ ಟೈಮಲ್ಲಿ ಹೇಗೆ ಪ್ರಿಕಾಷನ್ಸ್ ತೊಗೊಂಡಿದ್ವಿ, ಸೇಮ್ ಪ್ರಿಕಾಷನ್ಸ್, ಹ್ಯಾಂಡ್ ವಾಶ್ ಇರ್ಬೋದು, ಮಾಸ್ಕ್ ಇರ್ಬೋದು, ಸ್ಯಾನಿಟೈಸರ್ ಇವೆಲ್ಲ ಉಪಯೋಗಿಸೋದ್ರಿಂದ ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ. ಮತ್ತು ವ್ಯಾಕ್ಸಿನ್ಸ್ದು ಏನು ರೋಲ್ ಇದೆ? ಸೊ ನಾರ್ಮಲಾಗಿ ನಾವೇನು ವ್ಯಾಕ್ಸಿನ್ಸ್ ಕೊಡ್ತೀವಿ ಐದರ್ ಇನ್ ದ ಗವರ್ಮೆಂಟ್ ಶೆಡ್ಯೂಲ್. ಸೊ ಈ ವೈರಲ್ ಇನ್ಫೆಕ್ಷನ್ಸ್ನ ತಡೆಗಟ್ಟಲಿಕ್ಕೆ ಅಷ್ಟೊಂದು ವ್ಯಾಕ್ಸಿನ್ಸ್ ಇನ್ನೂ ಬಂದಿಲ್ಲ. ಬಟ್ ಸಿವಿಯಾರಿಟಿ ಅಂದರೆ ಯಾವುದಾದ್ರು ಇನ್ಫೆಕ್ಷನಿಂದ ಮಗುಗೆ ಹಾಸ್ಪಿಟಲೈಸೇಷನ್ ಆಗೋ ಅವಶ್ಯಕತೆ ಇದ್ದರೆ ವ್ಯಾಕ್ಸಿನ್ಸ್ ಅದನ್ನು ಡೆಫಿನೆಟಾಗಿ ತಡೆಗಟ್ಟುತ್ತೆ. ಪಬ್ಲಿಕ್ ಒನ್ ವ್ಯೂವರ್ಸ್ಗೆ ನನ್ನ ನಮಸ್ತೆ. ನಾನು ಡಾಕ್ಟರ್ ದೀಪಾಲಿ, DRM ಹಾಸ್ಪಿಟಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಪಬ್ಲಿಕ್ ಒನ್ ಹೆಲ್ತ್ ಚಾನಲ್ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಮಕ್ಕಳ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕೂಡ ಪಬ್ಲಿಕ್ ಒನ್ ಹೆಲ್ತ್ ಚಾನಲ್ನಲ್ಲಿ ಅವೈಲೇಬಲ್ ಇರುತ್ತೆ. ಕೀಪ್ ವಾಚಿಂಗ್.